ದ್ವಿತೀಯ PUCಯಲ್ಲಿ ಸಂಸ್ಕೃತವನ್ನು ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಸ್ವಾಗತ. ನೋಡಿ, ಈಗ ನಿಮ್ಮ ಮಾಡೆಲ್ ಪೇಪರ್ 1 2025-26 ಸಂಸ್ಕೃತದ ಉತ್ತರಗಳನ್ನು ನಾವೀಗ ನೋಡೋಣ. ನೋಡಿ, ಮೊದಲನೇದು ಪಾರ್ಟ್ ಎ. ನಾನೆಲ್ಲ ಓದ್ತಾ ಹೋಗೋದಿಲ್ಲ. ಇಲ್ಲಿ ಪಾರ್ಟ್ ಎದಲ್ಲಿ MCQದಲ್ಲಿ ಫಸ್ಟ್ ಆನ್ಸರ್ ಏನಿದೆ? ಭಾರತ ಭೂತಲೆ. ಆ ಆನ್ಸರ್ ಇಸ್ ಕರೆಕ್ಟ್, ಆ ಆಪ್ಷನ್. ನಂತರ ಸೆಕೆಂಡ್ದಲ್ಲಿ ವಿಕ್ರಮಾದಿತ್ಯ ಕಥ ದೇಶಾಂತರ ನಿರ್ಗತಃ. ಯಾವ ವೇಷದಲ್ಲಿ ಹೋದಾತ? ಯೋಗಿ ವೇಷೇಣ. ಉತ್ತರ ಏನಿದೆ? ಯೋಗಿ ವೇಷೇಣ. ಇನ್ನು ಮೂರನೇದು ನೋಡಿ, ಪ್ರವ್ರಾಜಕ. ನೋಡಿ, ಇದು ಉತ್ತರ ಏನಿದೆ? ಭಿಕ್ಷಾರ್ಥಂ. ಭಿಕ್ಷಾರ್ಥಂ. ಉತ್ತರ ಅ, ಭಿಕ್ಷಾರ್ಥಂ. ಇನ್ನು ನಾಲ್ಕನೇದು ಉತ್ತರ ನೋಡಿ, ಮೂರ್ತಿಮತಿ. ಉತ್ತರ ಏನಿದೆ? ಶಕುಂತಲ. ಉತ್ತರ ಶಕುಂತಲ. ಇನ್ನು ರಾಣಾ ಪ್ರತಾಪಸ್ಯ ಐದನೇದು ಉತ್ತರ ಏನಿದೆ? ಚೇತಕಃ. ಅಶ್ವಸ್ಯ ನಾಮ ಕಿಂ ಅಂತ ಕೇಳಿದ್ದಾರೆ. ಚೇತಕ. ಚೇತಕ ಕುದುರೆ ಇತ್ತು ರಾಣಾ ಪ್ರತಾಪ ಸಿಂಗನ ಹತ್ರ. ಮಹಾಶ್ವೇತ. ಇಲ್ಲಿ ಉತ್ತರ ಏನು? ಚಂದ್ರಾಪೀಡಂ. ಚಂದ್ರಾಪೀಡಂ. ಸೆವೆಂತ್ ನೋಡಿ, ಸೆವೆಂತ್ ಉತ್ತರ ಏನು? ಸುಂದರ. ಆ, ಸುಂದರ. ಏಳ್ತ್ ಉತ್ತರ ನೋಡಿ, ಸಹನಗುಣಂ. ಉತ್ತರ ಆ, ಸಹನಗುಣಂ. ನೈನ್ತ್ ಉತ್ತರ ಏನಿದೆ? ಇಲ್ಲಿ ಕೂಡ ಆ. ಟೆಂತ್ ನೋಡಿ, ಉತ್ತರ ಇಲ್ಲಿ ಕೂಡ ಆ ಇದೆ, ಪ್ರಬುದ್ಧ ಕರ್ನಾಟಕ. ಇನ್ನು 11th ನೋಡಿ, 11th ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಏನಿದೆ? 1, 2 ಪುತ್ರ. 3rd, 4th ನೋಡಿ, 5th ನೋಡಿ, ಏನು ಕೊಟ್ಟಿದ್ರು ಅದರಲ್ಲಿ ಯಾವ್ಯಾವ ರೀತಿ ಬಂತು ಅನ್ನೋದು ಉತ್ತರಗಳನ್ನು ನೋಡಿ. ಇನ್ನು ಮ್ಯಾಚ್ ದ ಫಾಲೋವಿಂಗ್. ಮ್ಯಾಚ್ ದ ಫಾಲೋವಿಂಗ್ ಆಲ್ರೆಡಿ ಮ್ಯಾಚ್ ಮಾಡೇ ಕೊಟ್ಟಿದ್ದಾರೆ ಅವರು. ಓಕೆ, ಮ್ಯಾಚ್ ದ ಫಾಲೋವಿಂಗ್ ನೋಡ್ಕೊಳ್ಳಿ. ಇನ್ನು 13th ಕ್ವಶನ್ ನೋಡಿ ಮತ್ತು ಆನ್ಸರನ್ನು ನೋಡಿ. ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಆನ್ಸರ್ಗಳನ್ನು ಕೊಟ್ಟಿದ್ದಾರೆ ನೋಡಿ. ಪುರಾಣ ಭಾರತಂ ಎಂಬ ಪಾಠದಲ್ಲಿ ಭಾರತದ ಪುರಾಣ ಪ್ರಸಿದ್ಧ ಪಂಚನದಿಗಳು ಯಾವುದೆಂದು ಹೀಗೆ ಹೇಳಲಾಗಿದೆ: ಗಂಗಾ, ಸರಸ್ವತಿ, ಸಿಂಧು, ಚಂದ್ರಭಾಗಾ ಮತ್ತು ಯಮುನಾ ನದಿಗಳು ಭಾರತದ ಪುರಾಣ ಪ್ರಸಿದ್ಧ ಪಂಚನದಿಗಳಾಗಿವೆ. ನೀವು ಇಂಗ್ಲೀಷ್ನಲ್ಲಿ ಬರೆಯೋರಾಗಿದ್ದರೆ ಏನ್ಸಿಯಂಟ್ ಫೇಮಸ್ ರಿವರ್ಸ್ ಆಫ್ ಇಂಡಿಯಾ ಆರ್ ಡಿಸ್ಕ್ರೈಬ್ಡ್ ಆಸ್ ಫಾಲೋಸ್ ಇನ್ ಪುರಾಣ ಭಾರತಂ ಲೆಸನ್. ಗಂಗಾ, ಯಮುನಾ, ಸರಸ್ವತಿ, ಚಂದ್ರಭಾಗಾ ಆ್ಯಂಡ್ ಸಿಂಧು ಆರ್ 5 ಏನ್ಸಿಯಂಟ್ ಫೇಮಸ್ ರಿವರ್ಸ್ ಆಫ್ ಇಂಡಿಯಾ. ನೀವು ಯಾವುದೇ ಒಂದು ಲ್ಯಾಂಗ್ವೇಜ್ನಲ್ಲಿ ಬರಿಬೋದು, ಕನ್ನಡದಲ್ಲೂ ಬರಿಬೋದು ಅಥವಾ ಇಂಗ್ಲೀಷ್ನಲ್ಲೂ ಕೂಡ ಬರಿಬಹುದು. ನಗರವಾಸಿಭಿ ಜನೇ ರಾಕ್ಷಸ. ನೋಡಿ, ಪಾಠದಲ್ಲಿ ಪಲಾಶ್ ನಗರ ವಾಸಿ ಜನರು ಬಕಾಸುರನಿಗೆ ಏನು ಹೇಳಿದರೆ ಎಂದು ಹೀಗೆ ಹೇಳಲಾಗಿದೆ. ನೋಡಿ, ಎಲೈ ಬಕಾಸುರನೇ, ನೀನು ನಿನ್ನ ಕೈಗೆ ಸಿಕ್ಕಿದೆ, ಯಾರನ್ನೋ ತಿನ್ನೋದು ಬೇಡ, ನಾವೇ ನಿನಗೆ ಪ್ರತಿನಿತ್ಯ ಒಬ್ಬ ಮನುಷ್ಯನನ್ನು ಆಹಾರವಾಗಿ ಕಳಿಸ್ಕೊಡುತ್ತೇವೆ ಎಂದರು. ನೋಡಿ, ಕೆಳಗಡೆ ಇಂಗ್ಲೀಷ್ನಲ್ಲಿ ಕೂಡ ಆನ್ಸರ್ ಇದೆ. ಈಗ ಆಲ್ರೆಡಿ ನೀವು ಸಂಸ್ಕೃತವನ್ನು ತೆಗೆದುಕೊಂಡಿದ್ದಾರೆ ಅಂದರೆ ಯಾವ ರೀತಿ ಯಾವ ಲ್ಯಾಂಗ್ವೇಜ್ನಲ್ಲಿ ಬರೀಬೇಕು ಅಂತೆಲ್ಲ ನೀವು ಇದು ಮಾಡ್ಕೊಂಡಿರ್ತಾರೆ. ನೋಡಿ, ಈ ಪಾಠದಲ್ಲಿ ಅನುರಾಗೋದಯ ಪಾಠದಲ್ಲಿ ಮಹಾಶ್ವೇತೆಯ ದೇಹದಲ್ಲಿ ಯೌವನವು ಹೇಗೆ ಅಡಿಯಿಟ್ಟಿತು ಎಂದು ಹೀಗೆ ಹೇಳಿದೆ. ಬಾಲ್ಯಾವಸ್ಥೆಯನ್ನು ಕಳೆದ ಬಳಿಕ ಮಹಾಶ್ವೇತೆಯ ದೇಹದಲ್ಲಿ ವಸಂತ ಕಾಲದಲ್ಲಿ ಮೂಡಿದ ಮಧುಮಾಸದಂತೆ, ಮಧುಮಾಸದಲ್ಲಿ ಮೂಡುವ ಹೊಸ ಚಿಗುರಿನಂತೆ, ಹೊಸ ಚಿಗುರಿನಲ್ಲಿ ಮೂಡಿದ ಹೂವಿನಂತೆ, ಹೂವಿನಲ್ಲಿರುವ ಮಕರಂದದಂತೆ, ಮಕರಂದ ಹೀರಿ ಮತ್ತನಾದ ದುಂಬಿಯಂತೆ ಮಹಾಶ್ವೇತಾಳಲ್ಲಿ ನವಯೌವನಾಗಮನವಾಯಿತು. ಮತ್ತೆ ನೋಡಿ, ಸಾ ಶಾಂತಿಹ ಎಂಬ ಪಾಠದಲ್ಲಿ 16ನೇ ಪ್ರಶ್ನೆಗೆ ಉತ್ತರ: ಸುಂದರನು ಯಾಕೆ ತನ್ನ ಗ್ರಾಮವನ್ನು ತ್ಯಜಿಸಿದ ಎಂದು ಹೀಗೆ ವರ್ಣಿಸಲಾಗಿದೆ. ಸುಂದರನು ಕೃಷಿ ಕುಟುಂಬದಿಂದ ಬಂದವನು. ತಂದೆ ಗೋವಿಂದ ಅಲ್ಪಧನಿಕನು, ಸ್ವಲ್ಪ ಕೃಷಿ ಭೂಮಿಯನ್ನು ಹೊಂದಿದವನು. ಸುಂದರನಿಗೆ 6 ಜನ ಸಹೋದರರು, 2 ಸಹೋದರಿಯರು. ತಂದೆ ಬದುಕಿರುವಾಗಲೇ 2 ಸಹೋದರಿಯರ ವಿವಾಹ ನೆರವೇರಿಸಿದರು. ಉಳಿದ 2 ಸಹೋದರರು ಗ್ರಾಮದಲ್ಲೇ ಉಳಿದುಕೊಳ್ಳಲು ಬಯಸಿದರು. ಸುಂದರನ ಸಹಿತ ಉಳಿದ 4 ಸಹೋದರರು ಉದ್ಯೋಗಕ್ಕೋಸ್ಕರ ತಮ್ಮ ಗ್ರಾಮವನ್ನು ತೊರೆದರು. ಇನ್ನು 17ನೇದು ನೋಡಿ, ಪಾಠದಲ್ಲಿ ವಜ್ರಕೀಟವು ಏನು ಮಾಡಿತೆಂದು ಹೀಗೆ ಹೇಳಿದೆ. ಕರ್ಣನು ಮಲಗಿರುವ ಗುರುಗಳಾದ ಪರಶುರಾಮರ ತಲೆಯನ್ನು ತನ್ನ ತೊಡೆಯ ಮೇಲೆ ಇರಿಸಿಕೊಂಡಿರುತ್ತಾನೆ. ಆ ಸಮಯದಲ್ಲಿ ವಜ್ರಕೀಟವು ಕರ್ಣನ ಉಬ್ಬಿದ ತೊಡೆಯನ್ನು ತನ್ನ ಹರಿತವಾದ ಕೋರೆಯಿಂದ ಸಿಡಿ ರಕ್ತವನ್ನು ಕುಡಿಯುತ್ತದೆ. ಬಳಿಕ ತೊಡೆಯ ಮಾಂಸವನ್ನು ತಿನ್ನಲು ಪ್ರಾರಂಭಿಸುತ್ತದೆ. ಇನ್ನು 18ನೇ ಪ್ರಶ್ನೆ ನೋಡಿ, ನೀತಿಸಾರ ಪಾಠದಲ್ಲಿ ನರರೂಪಿ ದೇವರ ಕುರಿತು ಹೀಗೆ ಹೇಳಿದೆ. ಯಾರು ಪ್ರಿಯವಾಗಿ ಮಾತನಾಡುವರೋ, ಮಾಡಿದ ಉಪಕಾರಕ್ಕೆ ತಕ್ಕ ಪ್ರತ್ಯುಪಕಾರ ಮಾಡುವರೋ ಅವರು ನಮಿಸಲು ಯೋಗ್ಯರು. ಶ್ರೀಮಂತರು ನರರೂಪಿ ದೇವರಾಗಿದ್ದಾರೆ. ಇನ್ನು 19ನೇದು ನೋಡಿ,
ಕೃಷ್ಣಶಾಸ್ತ್ರಿ ಅವರು ತರಗತಿಯನ್ನು ಪ್ರವೇಶಿಸುವ ಮುನ್ನ ಯಾವಾಗಲೂ ಚೆನ್ನಾಗಿ ಪೂರ್ವಸಿದ್ಧತೆಯೊಂದಿಗೆ ತೆರಳುತ್ತಿದ್ದರು. ಅವರ ಬೋಧನೆ ವಿದ್ಯಾರ್ಥಿಗಳನ್ನು ಆಕರ್ಷಿಸುತ್ತಿದ್ದು ಎಂದು ಅವರ ಕುರಿತಾಗಿ ಕವಿ ಡಿ.ವಿ.ಜಿ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು 5th ನೋಡಿ ಯಾವ ರೀತಿ ಬರೆಯುವುದು ಅಂತ ನೋಡಿದವು. 20th ಕ್ವಶನ್ನು, 21st ಕ್ವಶನ್ನು, 22nd, 23rd, 24th, 25th, 26th. ಇನ್ನು ಪಾರ್ಟ್ ಸಿ ಅಲ್ಲಿ ನೋಡಿ, ಇಲ್ಲಿ ಒಂದಕ್ಕೆ 3 ಅಂಕ, 27th ಆನ್ಸರ್ ನೋಡಿ. ಪ್ರಸ್ತುತ ಶ್ಲೋಕವನ್ನು ಪುರಾಣ ಭಾರತಂ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಈ ಭಾರತ ದೇಶವು 9 ಭಾಗಗಳಾಗಿದೆ ಎಂದು ತಿಳಿಯಿರಿ. ಅವು ಸಮುದ್ರದಿಂದ ಆವರಿಸಲ್ಪಟ್ಟಿವೆ ಹಾಗೂ ಅವುಗಳ ನಡುವೆ ಚಲಿಸಲು ಕಷ್ಟ ಸಾಧ್ಯ. ಇನ್ನು 28ನೇದು ನೋಡಿ, ಪ್ರಸ್ತುತ ಈ ಶ್ಲೋಕವನ್ನು ನಿರ್ವಿಮರ್ಶಾ ಹಿ ಬೀರವ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಒಮ್ಮೆ ಸನ್ಯಾಸಿಯು ಭಿಕ್ಷೆಗೋಸ್ಕರ ವ್ಯಾಪಾರಿ ಮನೆಗೆ ಹೋದನು. ಸನ್ಯಾಸಿಗೆ ಭಿಕ್ಷೆ ನೀಡಿ ಹಿಂತಿರುಗುತ್ತಿರುವ ವ್ಯಾಪಾರಿಯ ಸುಂದರವಾದ ಮಗಳನ್ನು ನೋಡಿದನು. ಇನ್ನು 29ನೇದು ನೋಡಿ, ಪ್ರಸ್ತುತ ಶ್ಲೋಕವನ್ನು ಪಾಠದಿಂದ ಆರಿಸಿಕೊಳ್ಳೋದು. ಆದ್ದರಿಂದ ಇನ್ನೊಬ್ಬರನ್ನು ಸ್ನೇಹ ಸಂಬಂಧವನ್ನು ಬೆಳೆಸುವ ಚೆನ್ನಾಗಿ ಪರೀಕ್ಷಿಸಿ ಯೋಚಿಸಿ ಸ್ನೇಹ ಸಂಬಂಧವನ್ನು ಮಾಡಬೇಕು. ಸರಿಯಾಗಿ ಯೋಚಿಸದೆ ಗುರುತು ಪರಿಚಯ ತಿಳಿದೇ ಮಾಡಿಕೊಂಡ ಸ್ನೇಹವು ಕೊನೆಯಲ್ಲಿ ವೈರತ್ವಕ್ಕೆ ಕಾರಣವಾಗುವುದು. ನೋಡಿ 30ನೇದು, ಪ್ರಸ್ತುತ ಶ್ಲೋಕವನ್ನು ನೀತಿಸಾರ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಗುರು ಹಿರಿಯರ ಉಪದೇಶ ಕೇಳುವಿಕೆಯ ಮೂಲಕ ಧರ್ಮವನ್ನು ತಿಳಿದುಕೊಳ್ಳುತ್ತಾನೆ, ಕೆಟ್ಟ ಬುದ್ಧಿಯನ್ನು ಬಿಡುತ್ತಾನೆ, ಜ್ಞಾನವನ್ನು ಪಡೆದುಕೊಳ್ಳುತ್ತಾನೆ, ಮೋಕ್ಷವನ್ನು ಕೂಡ ಹೊಂದುವನು. ಇನ್ನು 7th ಇದರಲ್ಲಿ ನೋಡಿ, ಉತ್ತರವನ್ನು ನೋಡ್ತಾ ಹೋಗಿ, ಅಲ್ಲಲ್ಲಿ ಪಾಸ್ ಮಾಡಿ ನೋಡ್ಬೋದು ನೀವು. ನೋಡಿ, ಕನ್ನಡ ಮತ್ತು ಇಂಗ್ಲಿಷ್ ಬೋತ್ ಇದರಲ್ಲಿ ಆನ್ಸರ್ಗಳನ್ನು ನೀಡಲಾಗಿದೆ. ಇನ್ನು 32 ಕ್ವಶನ್. ಇಂಗ್ಲಿಷ್ ಆನ್ಸರ್ ನೋಡಿ, ಯಾರು ಇಂಗ್ಲಿಷ್ನಲ್ಲಿ ಬರೀತಾ ಇದ್ದೀರಾ. ಇನ್ನು 33 ಕ್ವಶನ್ ನೋಡಿ ಮತ್ತು ಆನ್ಸರ್ನ ನೋಡಿ. ನಂತರ ಇಂಗ್ಲಿಷ್ನಲ್ಲಿ ಆನ್ಸರ್ ಇದೆ. ಥರ್ಟಿ4th ಕ್ವಶನ್ ನೋಡಿ. ಥರ್ಟಿ5th ಕ್ವಶನ್ ನೋಡಿ, ಅಲ್ಲಲ್ಲಿ ಪಾಸ್ ಮಾಡಿ ನೋಡ್ಬೋದು. ನೀವು ಸ್ಲೋ ಇಟ್ಟು ನೋಡ್ಬೋದು, ಫಾಸ್ಟ್ ಇಟ್ಟು ನೋಡ್ಬೋದು. 36th ಕ್ವಶನ್ ನೋಡಿ. Seventh question. ಇನ್ನು ಪಾರ್ಟ್ ಡಿ ನೋಡಿ, ಸಂಧಿ ವಿಭಜನ, ಸಂಧಿ ಯೋಜಯತ. 39th ವಿಗ್ರಹ ವಾಕ್ಯ ಲಿಖತ. 40th ಪದ ಪರಿಚಯ. ಪ್ರಯೋಗ ಪರಿವರ್ತನ. 41st ಅಲಂಕಾರ ಸಂಲಕ್ಷಣ ನಿರ್ದೇಶನ. 42nd ನೋಡಿ, ಉಪಮಾಲಂಕಾರ ಲಕ್ಷಣ ಯಾವುದು ಅಂತ ಹೇಳಿದರೆ. ನೆಕ್ಸ್ಟ್ ಅರ್ಥಾಂತರನ್ಯಾಸ ಅಲಂಕಾರ ಲಕ್ಷಣ ಯಾವುದು ಅನ್ನೋದನ್ನು ಹೇಳಲಾಗಿದೆ. ಇನ್ನು ಸಂಸ್ಕೃತ ಭಾಷೆಯ ಅನುವಾದತ 43rd. ಇನ್ನು 44th ನೋಡಿ,
ಪ್ಯಾಸೇಜ್ ಕೊಟ್ಟಿರ್ತಾರೆ, ಅದರಲ್ಲಿ ಓದಿಕೊಂಡು ಉತ್ತರವನ್ನು ಬರೀಬೇಕು. ಇಲ್ಲಿವರೆಗೆ ನಿಮ್ಮ ಸಂಸ್ಕೃತ್ ಮಾಡೆಲ್ ಪೇಪರ್ 1 ಅನ್ನು ನೋಡಿದೆವು. ಮತ್ತೆ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ ಜೊಂದಿಗೆ ಭೇಟಿಯಾಗೋಣ.